ಇನ್ನು ಉದ್ಧವ್ ಠಾಕ್ರೆ ಬಣದ ಶಿವಸೇನೆಗೆ ಈಗ ಬಹಳ ದೊಡ್ಡದಾದಂತಹ ಆಘಾತ. ಯಾಕಂದ್ರೆ ಶಿವಸೇನೆ ಉದ್ಧವ್ ಬಣದ 6 ಸಂಸದರು ಈಗ ರೆಬೆಲ್ ಆಗಿದ್ದಾರೆ. ಇವತ್ತು ಸ್ಪೀಕರ್ ಭೇಟಿಯಾಗಲಿದ್ದಾರೆ ಸಂಸದರು. ಸಂಜಯ್ ಜಾಧವ್ ತಮ್ಮ ನಾಯಕ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಸಂಸದರಿಗೆ ಸಮಯ ಕೂಡ ಕೊಟ್ಟಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ. ಈಗಾಗಲೇ ಶಿವಸೇನೆ 2 ಬಣ ಆಗಿ ದೊಡ್ಡದಾದಂತಹ ಆಘಾತ ಆಗಿದ್ದಾಯಿತು. ಅದು ಸಾಲದು ಅಂತ ಈಗ ಇದ್ದ ಸಂಸದರು ಕೂಡ ಉದ್ಧವ್ ಠಾಕ್ರೆ ಬಣದವರು ರೆಬೆಲ್ ಆಗಿದ್ದಾರೆ. ಸಂಜಯ್ ದೀನಾ ಪಾಟೀಲ್ ಮುಂಬೈ ಈಶಾನ್ಯ ಕ್ಷೇತ್ರದವರು, ಓಂರಾಜೆ ನಿಂಬಾಳ್ಕರ್, ನಾಗೇಶ್ ಪಾಟೀಲ್, ಸಂಜಯ್ ಯು ದೇಶ್ಮುಖ್, ಯುವತ್ಮಾಲ್ ವಾಶಿಮ್ ಹಾಗೂ ಸಂಜಯ್ ಜಾಧವ್, ಬಾವು ಸಾಹೇಬ್ ರಾಜಾರಾಮ್ ಶಿರಡಿ ಕ್ಷೇತ್ರದವರು. ಇವರೆಲ್ಲರೂ ಕೂಡ 6 ಸಂಸದರು ಇವತ್ತು ಸ್ಪೀಕರನ್ನು ಭೇಟಿಯಾಗಲಿದ್ದಾರೆ. ಸಂಸದರಿಗೆ ಸ್ಪೀಕರ್ ಓಂ ಬಿರ್ಲಾ ಕೂಡ ಸಮಯವನ್ನು ಕೊಟ್ಟಿದ್ದಾರೆ. ಉದ್ಧವ್ ಠಾಕ್ರೆ ಬಣದ ಸಂಸದರಿವರು ಈಗ ರೆಬೆಲ್ ಆಗಿರುವಂಥವ್ರು. ಈಗಾಗಲೇ ಉದ್ಧವ್ ಬಣ ಹೋಳಾಗಿ ಈಗಾಗಲೇ ಅವ್ರಿಗೆ ಬಹಳ ದೊಡ್ಡದಾದಂಥ ಆಘಾತ ಆಗಿದೆ. ಅಳಿದುಳಿದ ಜನ ಕೂಡ ಈಗ ತಮ್ಮ ಬಣದಿಂದ ಬಿಟ್ಟು ಹೋಗ್ತಾ ಇದ್ದಾರೆ ಎನ್ನುವಂಥ ಆಘಾತ. ಒಟ್ಟು 6 ಸಂಸದರು ಈಗ ರೆಬೆಲ್ ಆಗಿದ್ದಾರೆ. ಏಕನಾಥ್ ಶಿಂದೆಗೆ ಬೆಂಬಲ ಕೊಡೋದಕ್ಕೆ ಹೊರಟ್ರ ಸಂಜಯ್ ಜಾಧವ್ ತಮ್ಮ ನಾಯಕ್ ಪತ್ರ ಬರೆದಿದ್ದಾರೆ. ಸಂಸದರಿಗೆ ಸಮಯ ಕೂಡ ಸಿಕ್ಕಿದೆ ಸ್ಪೀಕರ್ ಓಂ ಬಿರ್ಲಾ ಅವರಿಂದ. ಉದ್ಧವ್ ಬಣದ ಈ 6 ಸಂಸದರ ಈ ನಡೆ ಇದೆಯಲ್ಲ, ಇದು ಮತ್ತೊಂದು. ಇನ್ನು ಶಿವಸೇನೆ ಸಂಸದರಿಂದ 50 ಕೋಟಿ ಆಮಿಷವನ್ನು ಕೂಡ ಒಡ್ಡಲಾಗಿತ್ತು. ಮುಖ್ಯವಾಗಿ 15 ಕೋಟಿ ಹಣವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಆರೋಪಗಳನ್ನು ಮಾಡಲಾಗ್ತದೆ. ಬಿಜೆಪಿ ವಿರುದ್ಧ ಸಂಜಯ್ ರಾವತ್ ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ರು. ಸಂಸದರನ್ನ ಕರೆದೊಯ್ಯೋದಕ್ಕೆ ಖಾಸಗಿ ವಿಮಾನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ವಿಮಾನದ ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ ಸಂಜಯ್ ರಾವತ್. ಸಂಸದರು ಪ್ರಯಾಣಿಸಿದಂತಹ ವಿಮಾನದ ಫೋಟೋ ಕೂಡ ಈಗಾಗಲೇ ರಿಲೀಸ್ ಮಾಡಲಾಗಿದೆ. 50 ಕೋಟಿ ಆಮಿಷದ ಪೈಕಿ 15 ಕೋಟಿ ಮುಂಗಡವಾಗಿ ಹಣವನ್ನು ಕೊಟ್ಟಿದ್ದಾರೆ ಅಂತ ಆರೋಪಗಳನ್ನು ಮಾಡಲಾಗ್ತಾ ಇದೆ. कोणी कुठे तृणमूल काँग्रेस असेल, कुठे शिवसेना असेल, कुठे अन्य काही पक्ष असतील, तोडले जात असतील, फोडले जात असतील, तर या देशात निवडणुका लढण्याला काही अर्थ नाही. मी अजून असंही म्हणतोय, ज्या आमच्या खासदारांची नावं येत आहेत ती आता कुठे आहेत मला माहीत नाहीये. कोणी म्हणतात दिल्लीत आले आहेत, कोणी म्हणतात मुंबईत आहेत, कोणी म्हणतात त्यांच्या मतदारसंघात आहेत. हे सर्व खासदार शिवसेनेच्या मशाल चिन्हावर निवडून आलेले आहेत आणि उद्धव ठाकरे माननीय पक्षप्रमुख